ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಮೇಷರಾಶಿಯ ಬಂಧುಗಳೇ, ನೀವು ಈಗ ಈ ವಿಡಿಯೋ ನೋಡ್ತಿದ್ರೆ ಅದು ಯಾದೃಚ್ಛಿಕ ಅಲ್ಲ, ಇದು ಒಂದು ದೈವದ ಸೂಚನೆ. ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ಬರಲಿರುವ ಸಮಯ ಇದು. ನೀವು ಎಷ್ಟೋ ವರ್ಷಗಳಿಂದ ಅನುಭವಿಸುತ್ತಿರುವ ಕಷ್ಟಗಳು, ಅವಮಾನಗಳು, ಹಣದ ಕೊರತೆ, ಮಾನಸಿಕ ಒತ್ತಡ ಎಲ್ಲವೂ ಕೂಡ ಇದಕ್ಕೆ ಈಗ ಕೊನೆ ಬರುವ ಸಮಯ ಬಂದಿದೆ. ನೀವು ಹಲವಾರು ಬಾರಿ ಯೋಚನೆ ಮಾಡ್ತಿದ್ದೀರಾ, ಯಾಕೆ ನನ್ನ ಜೀವನ ಮಾತ್ರ ಹೀಗೆ, ಯಾಕೆ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಫಲ ಸಿಗ್ತಾ ಇಲ್ಲ, ಯಾಕೆ ನನ್ನ ಯೋಜನೆಗಳು ಕೊನೆ ಕ್ಷಣದಲ್ಲಿ ವಿಫಲ ಆಗ್ತಾ ಇವೆ. ಇದ್ರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ, ಅದು ನಿಮಗೆ ಗೊತ್ತಿಲ್ಲ. ಕಳೆದ 2-3 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಒಂದು ಕಾಣದ ಶಕ್ತಿ ಕೆಲಸ ಮಾಡ್ತಾ ಇದೆ. ನೀವು ಗಮನಿಸದೇ ಇದ್ರೂ ಅದು ನಿಮ್ಮನ್ನು ಕಾಪಾಡ್ತಾ ಇದೆ. ನೀವು ಅಪಾಯದಲ್ಲಿ ಸಿಲುಕಿದಾಗ, ಯಾರೂ ಇಲ್ಲದಾಗ, ನೀವು ಒಬ್ಬರೇ ಅಳ್ತಿದ್ದಾಗ ಆ ಶಕ್ತಿ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ರಕ್ಷಣೆ ಮಾಡಿದೆ. ನೀವು ಹಲವಾರು ಬಾರಿ ಆಲ್ಮೋಸ್ಟ್ ಸೋತ್ಬಿಡ್ತೀರ, ಆದರೆ ಏನೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಮತ್ತೆ ಎತ್ತಿ ನಿಲ್ಲಿಸಿದೆ. ಅದು ನಿಮ್ಮ ಭಾಗ್ಯ, ಅದು ನಿಮ್ಮ ಪುಣ್ಯ, ಅದು ದೈವದ ಕೃಪೆ. ಮೇಷರಾಶಿಯವರೇ, ಈಗ ಆ ಶಕ್ತಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸೋದಕ್ಕೆ ಸಿದ್ಧ ಆಗಿದೆ. ವಿಶೇಷವಾಗಿ ಏಪ್ರಿಲ್ 26ರ ನಂತರದ 10 ದಿನಗಳು ನಿಮ್ಮ ಜೀವನದಲ್ಲಿ ಚಿನ್ನದ ಯುಗದ ಆರಂಭ ಆಗಲಿದೆ. ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಬಲವಾಗಿ ಲಾಭ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇರುತ್ತೆ. ಇದರ ಪರಿಣಾಮವಾಗಿ ಲಕ್ಷ್ಮೀನಾರಾಯಣ ಯೋಗ ಉಂಟಾಗ್ತಾ ಇದೆ. ಇದು ಸಾಮಾನ್ಯ ಯೋಗ ಅಲ್ಲ, ಇದು ಬಂತಂದರೆ ಬಡವನು ಕೂಡ ಶ್ರೀಮಂತನಾಗುವಷ್ಟು ಶಕ್ತಿ ಹೊಂದಿದೆ. ನೀವು ಇಷ್ಟು ದಿನ ಕಷ್ಟಪಟ್ಟು ಕೂಡ ಸಿಗದ ಹಣ ಈಗ ಅನಾಯಾಸವಾಗಿ ಬರೋದಕ್ಕೆ ಶುರುವಾಗುತ್ತೆ. ನೀವು ಕಳೆದುಕೊಂಡಿದ್ದ ಗೌರವ ಮತ್ತೆ ನಿಮ್ಮ ಬಳಿ ಬರುತ್ತೆ. ನಿಮ್ಮನ್ನು ತಳ್ಳಿ ಹಾಕಿದವರು ಈಗ ನಿಮ್ಮನ್ನು ಗೌರವದಿಂದ ನೋಡ್ತಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನಿಮ್ಮ ಹತ್ತಿರದಲ್ಲೇ ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ನೀವು ಅವನನ್ನು ನಿಮ್ಮ ಸ್ನೇಹಿತ, ನಿಮ್ಮ ಆತ್ಮೀಯ ಅಂತ ನೀವು ನಂಬಿದ್ದೀರಾ. ಆದರೆ ಅವನು ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಸುಡ್ತಾ ಇದ್ದಾನೆ. ನೀವು ನಿಮ್ಮ ಎಲ್ಲ ರಹಸ್ಯಗಳನ್ನು ಅವನ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಯೋಜನೆಗಳನ್ನು, ನಿಮ್ಮ ಕನಸುಗಳನ್ನು ಅವನಿಗೆ ಹೇಳಿದ್ದೀರಾ. ಇದೇ ನಿಮ್ಮ ದೊಡ್ಡ ತಪ್ಪು. ಅವನು ನಿಮ್ಮ ಮೇಲೆ ಕಣ್ಣು ಇಟ್ಟಿದ್ದಾನೆ. ನೀವು ಮುಂದೆ ಹೋಗಬಾರ್ದು ಅಂತ ಬಯಸ್ತಾ ಇದ್ದಾನೆ. ಕೆಲವೊಮ್ಮೆ ನಿಮ್ಮ ಕೆಲಸಗಳು ಕೊನೆ ಕ್ಷಣದಲ್ಲಿ ನಿಲ್ಲುವುದಕ್ಕೆ ಕಾರಣ ಕೂಡ ಅವನೇ ಆಗಿರಬಹುದು. ಈ ದಿವ್ಯಶಕ್ತಿ ನಿಮಗೆ ಹಲವು ಬಾರಿ ಸೂಚನೆ ಕೊಟ್ಟಿದೆ. ಕೆಲವು ಜನರ ಬಗ್ಗೆ ಅನುಮಾನ ಮೂಡಿದ ಕ್ಷಣಗಳು ಕೂಡ ಬಂದಿರಬಹುದು, ಆದರೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀರಾ. ಇನ್ನಾದರೂ ಎಚ್ಚರ ಆಗಿರಿ. ಮುಂದಿನ 10 ದಿನಗಳು ತುಂಬ ಕ್ರಿಟಿಕಲ್ ಆಗಿರುತ್ತೆ. ಈ ಸಮಯದಲ್ಲಿ ಯಾರ ಮೇಲೂ ಕೂಡ ಅತಿಯಾದ ನಂಬಿಕೆ ಇಡಬೇಡಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರ ಜೊತೆಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಹಣದ ವಿಷಯದಲ್ಲಿ ನೀವು ತುಂಬ ಜಾಗೃತರಾಗಿ ಇರಬೇಕಾಗುತ್ತೆ. ದೊಡ್ಡ ಅವಕಾಶಗಳು ಬರುತ್ತೆ, ಆದರೆ ಅದೇ ಸಮಯದಲ್ಲಿ ತಪ್ಪು ನಿರ್ಧಾರ ಮಾಡಿದರೆ ಅದೃಷ್ಟ ಕೈ ತಪ್ಪಬಹುದು. ನೀವು ಮಾಡುವ ಪ್ರತಿಯೊಂದು ಖರ್ಚಿಗೂ ಕೂಡ ಅರ್ಥ ಇರಬೇಕು. ಅನಗತ್ಯವಾಗಿ ಹಣ ವ್ಯಯ ಮಾಡಬೇಡಿ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ 2 ಬಾರಿ ಯೋಚನೆ ಮಾಡಿ. ಮೇಷರಾಶಿಯವರೇ, ನಿಮ್ಮ ಮನೆಯ ಶುದ್ಧತೆ ಈಗ ತುಂಬ ಮುಖ್ಯ. ನಿಮ್ಮ ಮನೆ, ನಿಮ್ಮ ಕೊಠಡಿ, ನಿಮ್ಮ ವಾಹನ ಆಲ್ ಕ್ಲೀನ್ ಇರಬೇಕು. ಧೂಳು, ಅಸ್ವಸ್ಥತೆ ಇದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರ ದುರ್ಬಲವಾಗುತ್ತೆ. ಶುಕ್ರ ಬಲವಾಗಿದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ಲಕ್ಸುರಿ, ಸೌಕರ್ಯ, ವಾಹನ ಯೋಗ, ಹಣ ಎಲ್ಲವೂ ಕೂಡ ಬರುತ್ತೆ. ನೀವು ಬಳಸುವ ಪ್ರತಿಯೊಂದು ವಸ್ತುವನ್ನು ಗೌರವಿಸಿ. ದೇವರು ಕೊಟ್ಟಿರುವ ಈ ಸೌಲಭ್ಯಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ನೊಂದು ದೊಡ್ಡ ಎಚ್ಚರಿಕೆ, ಮುಂದಿನ 10 ದಿನಗಳಲ್ಲಿ ಯಾರಿಂದಾದರೂ ಕೂಡ ಹಣ, ಬಟ್ಟೆ ಅಥವಾ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಬೇಡಿ. ಕೆಲವರು ನಿಮ್ಮ ಮೇಲೆ ನೆಗೆಟಿವ್ ಶಕ್ತಿ ಪ್ರಯೋಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನೀವು ಯಾರಾದರೂ ಕೊಟ್ಟ ವಸ್ತುಗಳನ್ನು ಮನೆಗೆ ತರಿಸಿದರೆ ಅದು ನಿಮ್ಮ ಅದೃಷ್ಟವನ್ನು ತಡಿಬಹುದು. ಇದು ಕೇಳಲು ವಿಚಿತ್ರ ಅನಿಸ್ಬೋದು, ಆದರೆ ಇದರಲ್ಲಿ ಒಂದು ದೊಡ್ಡ ಸತ್ಯ ಕೂಡ ಇದೆ. ಮೇಷರಾಶಿಯವರೇ, ಈ ಸಮಯದಲ್ಲಿ ನಿಮಗೆ ಕೆಲವು ವಿಶೇಷ ಸೂಚನೆಗಳು ಬರುತ್ತೆ. ಒಂದು ದಿನ ನೀವು ಬೆಳಿಗ್ಗೆ ಇದ್ದಾಗ ಅಸಾಧಾರಣವಾದ ಶಾಂತಿ ಅನುಭವಿಸ್ತಾ ಇರ್ತೀರಾ, ಅಥವಾ ಅಕಸ್ಮಾತ್ ಒಳ್ಳೆಯ ಸುದ್ದಿ ಬರುತ್ತೆ. ಒಂದು ಮಹಿಳೆ ನಿಮ್ಮ ಜೀವನಕ್ಕೆ ಬಂದು ನಿಮಗೆ ಸಹಾಯ ಮಾಡಬಹುದು. ಅದು ನಿಮ್ಮ ಕೆಲಸದಲ್ಲಿ ಪ್ರಗತಿ ಆಗಿರಬಹುದು ಅಥವಾ ಹಣದ ಲಾಭ ಆಗಿರ್ಬೋದು. ಈ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಬೇಡಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಪಾಸಿಟಿವ್ ಆಗಿರಬೇಕು. ನೀವು ಏನು ಯೋಚನೆ ಮಾಡ್ತಿದ್ದೀರೋ ಅದೇ ನಿಮ್ಮ ಜೀವನ ಆಗಿರುತ್ತೆ. ನೀವು ಭಯಪಟ್ಟು ಯೋಚನೆ ಮಾಡಿದರೆ ಸಮಸ್ಯೆಗಳು ಹೆಚ್ಚಾಗುತ್ತೆ. ನೀವು ಧೈರ್ಯದಿಂದ ಯೋಚಿಸಿದರೆ ಯಶಸ್ಸು ನಿಮ್ಮ ಕಡೆ ಬರುತ್ತೆ. ಈ ದಿವ್ಯಶಕ್ತಿ ನಿಮ್ಮಿಂದ ಬಯಸುವುದು ಒಂದೇ ಒಂದು ವಿಷಯ, ಅದು ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ. ನೀವು ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ನೀವು ಪ್ರತಿದಿನ ಬೆಳಗ್ಗೆ ಎದ್ದು ದೇವರನ್ನು ಸ್ಮರಿಸಿ ನಿಮ್ಮ ಮನಸ್ಸಲ್ಲಿ ಶುದ್ಧತೆ ಇಡಿ. ಯಾರಿಗೂ ಕೆಡಕಾಗಬಾರ್ದು ಅಂತ ಬಯಸಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಜೈ ಶ್ರೀ ಮಹಾಲಕ್ಷ್ಮಿ ಅಂತ 3 ಬಾರಿ ಬರೆಯಿರಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳು ಅನ್ನೋದು ನಡೆಯುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.